ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತಂತೂ 5:30ಗೆ ಎದ್ದಿದ್ದೀನಿ ಮಾರ್ನಿಂಗು. ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಕಿಚನಲ್ಲಿ ಬಂದು ನಾನಂತೂ ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವಂತೂ ವಾಮ್ ವಾಟರ್ ಕುಡಿಯೋದು ತುಂಬಾ ಒಳ್ಳೆಯದು. ಬಿಕಾಸ್ ನಮಗೆ ಬಾಡಿ ಎಲ್ಲ ಫುಲ್ ಮಲಗಿ ಎದ್ಮೇಲೆ ಬಾಡಿ ಎಲ್ಲ ನಮಗೆ ಡಿಹೈಡ್ರೇಷನ್ ಆಗಿರುತ್ತೆ. ಅದರಿಂದ ನಾವು ಒಂದು ಗ್ಲಾಸ್, ಒಂದು 1/2 ಲೀಟರ್ ಇಲ್ಲ ಒಂದು ದೊಡ್ಡ ಗ್ಲಾಸ್ ಅಷ್ಟು ನಾವು ವಾಮ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ದಟ್ ಇದಂತೂ ಮಿಸ್ ಮಾಡದೆ ನಾವಂತೂ ವಾಮ್ ವಾಟರ್ ಕುಡಿಬೇಕಾಗತ್ತೆ. ಆಮೇಲೆ ಮತ್ತೆ ನಾವು ಇನ್ನು ಸ್ವಲ್ಪ ಜನ ಟೀ ಕಾಫಿ ಕುಡಿತಾರೆ ಹಂಗೆ. ಅದರಲ್ಲಿ ನಾನು ಆ ಕ್ಯಾಟಗಿರಿಯಲ್ಲಿ ನಾನು ಕೂಡ ಇದ್ದೀನಲ್ವ. ಟೀ ಇಲ್ಲ ಕಾಫಿ ಏನಾದರೂ ಕುಡಿತೀನಿ. ಸೊ ದಟ್ ನಾನಂತೂ ವಾಮ್ ವಾಟರ್ ಕುಡಿದು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನಂತೂ ಟೀ ಕಾಫಿ ಏನಾದರೂ ಕುಡಿತೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿನೆಲ್ಲ ತೆಗ್ದಿದ್ದೀನಿ ಆಚೆ ಫ್ರಿಡ್ಜಿಂದ. ಆಮೇಲೆ ಏನಪ್ಪ ಜ್ಯೂಸ್ಗೆಲ್ಲ ಕೂಡ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊತೀನಿ. ನಾನು ಯಾವುದೇ ಥರ ಕೊಬ್ಬರಿ ಎಲ್ಲ ಹಾಕೋದಿಲ್ಲ. ಕಾಯಿ ಸ್ವಲ್ಪ ಹಾಕ್ತಾರೆ, ಹಸೆಕಾಯಿ. ನಾನೆಲ್ಲ ಹಸೆಕಾಯಿ ಹಾಕಲ್ಲ, ಒಣಗಿರೋ ಕೊಬ್ಬರಿನೂ ಹಾಕಲ್ಲ, ಏನೂ ಹಾಕೋದಿಲ್ಲ. ಕೊಬ್ಬರಿ ಅನ್ನೋದೇ ನಾನು ಯೂಸ್ ಮಾಡಲ್ಲ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಅಷ್ಟರಲ್ಲಿ ಇನ್ನು ತರಕಾರಿ ನಮಗೆ ಪಲಾವ್ಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಒಂದು ಸತಿ ತೊಳೆದು ಇಟ್ಕೊತೀನಿ. ನಾನಿಲ್ಲಿ ಯೂಶ್ವಲಿ ಪಲಾವ್ಗೆ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಸೋಯಾ ಚಂಕ್ಸ್ ಇದ್ದರೆ ಮನೇಲಿ ಸೋಯಾ ಚಂಕ್ಸ್ ಕೂಡ ಬಿಸಿನೀರಲ್ಲಿ ಹಾಕಿ ಮತ್ತು ಇದನ್ನು ನೀರನ್ನೆಲ್ಲ ಕೂಡ ಹಿಂಡ್ಬಿಟ್ಟು ಹಾಕ್ಕೊತೀನಿ. ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಕೂಡ. ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇನ್ನು ಹೋಲ್ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಆಮೇಲೆ ಆನಿಯನ್ಸ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆಮೇಲೆ ನಾವು ಕಟ್ ಮಾಡಿರೋ ತರಕಾರಿ ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟಿರೋ ಪೇಸ್ಟ್ ಇದೆಯಲ್ವ, ಗ್ರೀನ್ ಮಸಾಲ ಪೇಸ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿರಲಿಲ್ಲ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಆ ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋದಿಲ್ಲ, ಪೇಸ್ಟ್ ಹಾಕ್ತೀನಿ. ಇಲ್ಲ ಅಂದರೆ ಮಾತ್ರ ಮಿಕ್ಸಿಗೆ ಹಾಕ್ತೀನಿ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡೆ, ಮನೇಲಿ ಮಾಡಿರೋದು. ಮತ್ತು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ 1.5 ಗ್ಲಾಸಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಂಡು 1.5 ಗ್ಲಾಸ್ಗೆ ನಾನಿಲ್ಲಿ 2 ಗ್ಲಾಸ್ ಮಾತ್ರನೇ ನೀರು ಹಾಕಿದ್ದೀನಿ. 1 ಗ್ಲಾಸ್ ನೀರು ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಆವಾಗಲೇ ನಮಗೆ ರೈಸ್ ಅನ್ನೋದು ಉದ್ದುದ್ರಾಗೆ ಬರುತ್ತೆ. ರೈಸ್ನ ನಾವು ಒಂದು 10 ಮಿನಿಟ್ಸ್ ಹಾಗೆ ನೆನೆಸ್ಕೊಂಡ್ರೇ ನಮಗೆ ರೈಸ್ ಕೂಡ ಚೆನ್ನಾಗಿ ಉದ್ದುದ್ರಾಗೆ ಬರುತ್ತೆ ಮತ್ತು ನೀರು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ಆಮೇಲೆ ಇಲ್ಲಿ ಬೆಂಡೆಕಾಯಿ ಜ್ಯೂಸ್ಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಬೆಂಡೆಕಾಯಿನ ತೊಳೆದ್ಬಿಟ್ಟು ಒಂದು ಸೈಡ್ ಕಟ್ ಮಾಡಿ ಈ ಥರ ಹಾಕಿದ್ದೀನಿ. ಗ್ಲಾಸ್ಗೆ ಹಾಕ್ಕೊಂಡು ವಾಮ್ ವಾಟರ್ನ ಒಂದು ಅರ್ಧ ಗ್ಲಾಸಷ್ಟು ವಾಮ್ ವಾಟರ್ ಹಾಕಿರ್ತೀನಿ. ಅದರಲ್ಲಿರೋ ಜೆಲ್ಲಿನ ನೀರಿಗೆ ಚೆನ್ನಾಗಿ ಹಿಂಡ್ಬಿಟ್ಟು ನಮ್ಮ ಹಸ್ಬೆಂಡ್ ಕುಡಿತಾರೆ. ಅದರಿಂದ ಏನು ಬೆನಿಫಿಟ್ಸು ನನಗಂತೂ ಗೊತ್ತಿಲ್ಲ, ಅವ್ರು ಕುಡಿತಾರೆ, ಮಾಡಿಕೊಡ್ತೀನಿ ಅಷ್ಟೇ. ಆಮೇಲೆ ಇನ್ನು ABC ಜ್ಯೂಸ್ಗೆಲ್ಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಜ್ಯೂಸ್ ಎಲ್ಲ ಮಾಡಿಟ್ರೆ ಮಕ್ಕಳು, ಹಸ್ಬೆಂಡು ಎದ್ಮೇಲೆ ಕುಡಿತಾರೆ. ಈಗ ಟೈಮ್ ಆಲ್ರೆಡಿ 6:45 ಏನೋ ಆಗ್ತಾ ಇದೆ. ಒಂದು ಕಡೆ ಪಲಾವ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಗ್ರೀನ್ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಗ್ಲಾಸಷ್ಟು, ಒಂದು ಚಿಕ್ಕ ಗ್ಲಾಸಷ್ಟು ಇಲ್ಲಿ ನೀರನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗ್ರೀನ್ ಲೀವ್ಸ್ನ ಹಾಕ್ಕೊತೀನಿ. ಗ್ರೀನ್ ಟೀ ಲೀವ್ಸ್ ಇದು ನಾವು ಮೊನ್ನೆ ಊಟಿಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಬಂದಿದ್ದು. ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಲಿಡ್ನ ತೆಗೆದ್ಬಿಟ್ಟು ಇನ್ನು ಇದನ್ನು ಸೋಸ್ಕೊತೀವಿ. ವಿತಿನ್ 3 to 4 ಮಿನಿಟ್ಸಲ್ಲಿ ನಮಗೆ ಚೆನ್ನಾಗಿ ಅದು ನೀರಿನ ಅಂಶ ಆ ಟೀ ಗ್ರೀನ್ ಲೀವ್ಸಲ್ಲಿ ಏನಿರುತ್ತೋ ಅದೆಲ್ಲ ಕೂಡ ಚೆನ್ನಾಗಿ ನೀರಿಗೆ ಬಿಟ್ಕೊಂಡಿರುತ್ತೆ. ಇವಾಗ ನಾವು ಇದಕ್ಕೆ ನಮಗೆ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಹನಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜನ ಹಾಗೆ ಕುಡಿತಾರೆ, ನಮಗೆ ಹಾಗೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು 1 ಟೀ ಸ್ಪೂನಷ್ಟು ಹನಿನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಲೆಮನ್ ಜ್ಯೂಸ್ನ ಕೂಡ ಹಾಕ್ಕೋಬೋದು.
ಸೊ ನಾನಂತೂ ಇನ್ನು ಹನಿ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದೆ. ಇನ್ನು ಸಾಯಂಕಾಲಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪಿನ ಸಾಂಬಾರು ಎಲ್ಲನೂ ರೆಡಿ ಮಾಡಿ ಕುಕ್ಕರ್ಗೆ ಹಾಕಿ ಇಡ್ತಾ ಇದ್ದೀನಿ. ಇನ್ನು ಸಾಯಂಕಾಲ ಬಂದು ಒಗ್ಗರಣೆ ಹಾಕ್ಕೊತೀನಿ. ಅಂದರೆ ಒಂದು 2-3 ವಿಷಲ್ ಕೂಗಿಸ್ಬಿಟ್ಟು ಇಟ್ಟೋಗಿರ್ತೀನಿ. ಹಾಗೆ ಸ್ಟವ್ ಆಫ್ ಮಾಡಿ ಲಿಡ್ನ ಓಪನ್ ಮಾಡ್ದಂಗೆ ಸಾಯಂಕಾಲ ಬಂದು ಅದನ್ನೆಲ್ಲ ಚೆನ್ನಾಗಿ ಮಸಿಬಿಟ್ಟು ಮಸ್ಗುತ್ತಿಯಲ್ಲೇ ಮಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನು ಈಸಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ ಎಮ್ಮಿಯಾಗಿ ಪಲಾವ್ ಕೂಡ ರೆಡಿ ಆಯಿತು, ಜ್ಯೂಸ್ ರೆಡಿ ಆಯಿತು. ನನ್ನ ಮಗು ಕೂಡ ಎಬ್ಬರಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿಸಿ ಇವಾಗ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ವಿತಿನ್ 7:30ಗೆ ಆಲ್ಮೋಸ್ಟ್ ಎಲ್ಲ ವರ್ಕು ಮುಗೀತು. ಸೊ ಇವಾಗಿನ ಮೊಸರು ಬಜ್ಜಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳಿಗಂತೂ ಚಿಕ್ಕವಳಿಗೆ ಮೊಸರು ಬಜ್ಜಿ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ. ಅದಕ್ಕೆ ಅವಳಿಗೆ ಪ್ಲೇನ್ ಮೊಸರು ಹಾಕ್ಕೊಟ್ಟು ಕಳಿಸ್ದೆ. ಇವಾಗ ನಾವು ಮೊಸರು ಬಜ್ಜಿ ಮಾಡ್ಕೊಂಡ್ವಿ. ಇನ್ನೂ ಟೈಮ್ ಇದೆ, 7:30ಗೆ ಎಲ್ಲ ಕೆಲಸ ಮುಗೀತು. ಇನ್ನೂ 1 hour ಟೈಮ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇದೆ ಅಲ್ವಾ, ಪಾತ್ರೆನ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಜ್ಯೂಸ್ ಮಾಡಿರೋ ಐಟಮ್ಸ್ ಎಲ್ಲ ಅದೆಲ್ಲ ವಾಶ್ ಮಾಡೋಕ್ಕೆ ಸಾಕಾಗುತ್ತೆ. ಸಾಯಂಕಾಲಕ್ಕೆ ಎಲ್ಲ ಒಣಗೋಗಿರುತ್ತೆ, ಅದನ್ನು ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ವಾಶ್ ಮಾಡ್ತೀನಿ. ಅದು ಇನ್ ಕೇಸ್ ಟೈಮ್ ಇದ್ದರೆ ವಾಶ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಇನ್ನು ಇವಾಗ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಇನ್ನು ಇವಾಗ ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನ ಮಾಡಿ ರೆಡಿಯಾಗಿ ಇವಾಗ ನನಗೂ ನಮ್ಮ ದೊಡ್ಡ ಮಗಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ನಾವಂತೂ ಸ್ಕೂಲ್ಗಂತೂ ಹೊರಡ್ತೀವಿ. ಯಾಕಂದರೆ ಫಸ್ಟು ತಿನ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ. ಅದಕ್ಕೋಸ್ಕರ ಇಲ್ಲಿ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳಿಗೆ ಸ್ವಲ್ಪ ಬಿಸಿನೀರು ಹಾಕಿಡ್ತಾ ಇದ್ದೀನಿ. ಬಿಸಿನೀರು ಹಾಕಿ ಇಡೋದ್ರಿಂದ ನಮಗಂತೂ ಬೇಗನೆ ಅದು ಸಿಪ್ಪೆ ಅನ್ನೋದು ಬೇಗ ರಿಮೂವ್ ಆಗುತ್ತೆ. ಮತ್ತು ಬೆಲ್ದಣ್ಣು ಉಡನ್ ಆಪಲ್ ಅಂತೀವಲ್ಲ, ಅದನ್ನು ರಾತ್ರಿನೇ ಚೆನ್ನಾಗಿ ಇದು ಮಾಡಿಟ್ಟಿದ್ದೆ. ಇವಾಗ ಬೆಳಗ್ಗೆ ತಿಂತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ಬೆಲ್ದಣ್ಣೆಲ್ಲ ತಿಂದ್ಕೊಂಡು ಇನ್ನು ಸ್ಕೂಲ್ಗಂತೂ ಹೊರಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿ ವಿಡಿಯೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.